ಅವಾಗ ಆಯ್ತು ರೀ ಅಲ್ಲಿ ಇಲ್ಲಿ ಚೆಕ್ ಮಾಡ್ಸ್ಲಕತ್ತಾರಲ್ಲ ನನಗೆ ಅವಾಗ ಕನ್ಫರ್ಮ್ ಆಯ್ತು ಈ ಕರೆ ಇದ್ದಂಗೆ ಅದಿದು ಅಂತ. ಅಲ್ಲಿ ತನಕ ನಂಬಿಲ್ಲ ನೀವು? ಇಲ್ಲ ಅಂತಿತ್ತು ಮನ್ಸಿ ನಾವು ಆ ರಾಡನ್ ನೋಡಿ ಹೋಗ್ಬೇಕಲ್ಲಿ ನಾವು ಯಾವಾಗ ಹೋಗ್ತೀವಿ ಇಲ್ಲ ಅಂತ ಅಂತಿದ್ವಿ. ಬಿಡು ನಮ್ಮ ಹತ್ರಗೆ ಅಲ್ಲೇ ಕರ್ಕೊಂಡ್ರು, ನಾವು ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ಲ, ನಮಗೆ ಕಾಲಿ ಕರ್ಕೊಂಡ್ರಂತ ಒಮ್ಮೆ ನಿಂತಿದ್ದೇವ್ರಿ. ಆದ್ರೂ ಮಂದಿ ಇದ್ರಿಗೆ ಅಂದಿಲ್ಲ ರೀ, ಒಯ್ಯ ಕೆಲೆಯಲ್ಲಿ ಕನಸು ಕಾಣ್ತಾಳ ಅಂತಾರಂತ. ನಾವು ಮನಸ್ಸಲ್ಲೇನೆ ಅನ್ಕೊಂಡದು. ಎಲ್ಲ ಮಗನೂ ಇಷ್ಟ, ಮೊಮ್ಮಗಳೂ ಇಷ್ಟ, ಗಿಲ್ಲಿನೂ ಇಷ್ಟ. ಗೊತ್ತಾಯ್ತು. ಏನ್ ಗೊತ್ತಾ, ಲಾಸ್ಟಿಗೆ ವೀಟಿ ಆಗ್ತಾರಲ್ಲ, ಮಲ್ಲಮ್ಮ ಯು ಆರ್ ಸೇಫ್ ಅಂತ ಅಂದಾಗ ನೀವು ಒಂದ್ಸಲ ಹಂಗಾದಾಗ ಕುಂತಾಡೋದು. ಈಗ ಮಲ್ಲಮ್ಮ, ನಿಮ್ಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಯಾಕೆ ಅನಿಸ್ತು? ನಿಮ್ಗೆ ಐಡಿಯಾ ಇತ್ತ ಈ ತರ ಬಿಗ್ ಬಾಸ್ ಒಂದು ಶೋ ಇರುತ್ತೆ, ಅದಕ್ಕೆ ನಾನು ಹೋಗ್ಬೇಕು ಅಂತ ಅಂದ್ರೆ ನಿಮ್ಗೆ ಗೊತ್ತಿತ್ತ ಇದು? ನಮ್ಗೇನು ಗೊತ್ತಿದ್ದಿಲ್ಲ ರೀ, ಅದ್ರ ಸ್ವಲ್ಪ ಸ್ವಲ್ಪ ನೋಡ್ತಿದ್ದೇವೆ. ನಮ್ಗೆ ಅಂತಿತ್ತು ಮನ್ಸಿ ನಾವು ಆ ರಾಡನ್ ನೋಡಿ ಹೋಗ್ಬೇಕಲ್ಲಿ ನಾವು ಯಾವಾಗ ಹೋಗ್ತೀವಿ ಇಲ್ಲ ಅಂತ ಅಂತಿದ್ವಿ. ಬಿಡು ನಮ್ಮ ಹತ್ರಗೆ ಅಲ್ಲೇ ಕರ್ಕೊಂಡ್ರು, ನಾವು ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ಲ, ನಮ್ಗೆ ಕಾಲಿ ಕರ್ಕೊಂಡ್ರಂತ ಒಮ್ಮೆ ನಿಂತಿದ್ದೇವ್ರಿ. ಅದು ಮನಸ್ಸಿನಾಗ ಅನ್ಕೊಂಡಿದ್ದು ಆಗ್ಬತ್ತು ನೋಡ್ರಿ ಈ ವರ್ಷ. ನೋಡಿ, ಒಂದ್ಸಲ ಏನ್ ಅನ್ಕೊಂಡಿದ್ರು ಆದ್ರ ಮಂದಿ ಇದ್ರಿಗೆ ಅಂದಿಲ್ಲ ರೀ, ಒಯ್ಯ ಕೆಲೆಯಲ್ಲಿ ಕನಸು ಕಾಣ್ತಾಳ ಅಂತಾರಂತ. ನಾವು ಮನಸ್ಸಲ್ಲೇನೆ ಅನ್ಕೊಂಡದು. ಅಂದ್ರೆ ಮಲ್ಲಮ್ಮ, ನಾವು ಕನಸು ಕಾಣಕ್ಕೂ ಭಯ ಪಡ್ತೀವಂತಾನ? ಅಂದ್ರೆ ಹೇಳ್ಬಿಟ್ರೆ ಯಾರಾದ್ರೂ ಏನಾದ್ರು ಅನ್ಕೋತಾರೆ? ಅನ್ಕೋತಾರ ಮಂದಿಯಿಂದ ಹೇಳಿದ್ರ, ಈಕಿದೇನಿಲ್ಲ ಬುದ್ಧಿ ಇಲ್ಲ ಇದ್ದಿ ಇಲ್ಲ, ಅಲ್ಲಿಗೆ ಹೋದ್ ಕನಸು ಕಾಣ್ತಾಳಂತ ಅನ್ಕೊಳಲ್ಲ ರೀ. ಅನ್ಕೋತಾರ ಹಂಗೆ? ಮತ್ತೆ ಹಳ್ಳಿ ಕಡೆ ಅನ್ಕೋತಾರಿ. ನೀವೊಂದ್ಸಲ ಹೇಳ್ಬೇಕಿತ್ತು ಯಾರ ಜೊತೆನಾದ್ರು ನಂಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ. ಅವಾಗ ಏನ್ ಅಂತಾರ ನಿಮ್ ಊರ್ ಕಡೆ? ನೀವೇನಾದ್ರು ಒಂದೆರಡು ಜನ ಹತ್ರ ಹೇಳಿದ್ರೆ? ನಾವ್ ಏನೋ ಅಂದ್ಕೊಂಡಿಲ್ರಿ ಹಂಗ. ಅಲ್ಲ, ಯಾರತ್ತಾನು ಹೇಳಿದ್ರೆ ನಂಗೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನಾದ್ರು ಹೇಳಿದ್ರೆ ಯಾರಾದ್ರೂ ಏನಾದ್ರು ಅಂದೇ ಬಿಡ್ತಾರ, ನೀನೆಲ್ಲ ಹೋಗ್ತೀಯ ಅಂತ ಅಂತಾರೆ. ಅಂತ ಸೋಗೆಲ್ಲ ನಮ್ಮಂತರ್ಗೆ ಹೋಗಕ್ ಆತದ್ರೆ ನಾವು ಕನಸಲ್ಲಿ ಅನ್ಕೊಂಡಿಲ್ಲ, ಮನಸ್ಸಲ್ಲೇ ಅನ್ಕೊಂಡಿದ್ದೆ. ಅದು ಮನಸ್ಸಿನಿಂದ ಪೂರೈಕೆ ಆಯ್ತು. ಅದು ನಿಜ. ನಿಮ್ಗೆ ಅದು ಫಸ್ಟ್ ಕಾಲ್ ಬಂದಾಗ, ಈಗ ಪಲ್ಲವಿ ಮೇಡಮ್ ಅವ್ರಿಗೆ ಕಾಲ್ ಬಂದಿದೆ, ಏನ್ ಹೇಳಿದ್ರು? ಯಾವಾಗ ಹೆಂಗಿತ್ತು ನಿಮ್ಗೆ? ಅಂದ್ರೆ ಫಸ್ಟ್ ಈಗ ನಾನೀಗ ಪಲ್ಲವಿ ಮೇಡಮ್ ಅಂತ ಅನ್ಕೊಳ್ಳಿ, ನೀವೀಗ ಮಲ್ಲಮ್ಮ. ನಾನೀಗ ಫಸ್ಟ್ ಆದರ್ಶ ಅಂದಿದ್ರು ಅವ್ರು, ಮಲ್ಲಮ್ಮ ಬಿಗ್ ಬಾಸ್ ಕರೆದ್ರು ಓದ್ತೆ ಅಂತಂದ್ರು. ಬುಡಿನ ಏನು ಸಾಲಿ ಕಲ್ತೀನಿ ಏನ್ ಗೊತ್ತಿಲ್ಲ, ಅಲ್ಲಿ ನಮ್ಗೆ ಹೆಂಗ್ ಕರ್ಕೋತಾರ ಅಂದೆ ರೀ ನಾನು ಮೇಡಮ್ ಅವ್ರಿಗೆ. ಇಲ್ಲಿ ಮಲ್ಲಮ್ಮ ಒಂದ್ ಎಳೆ ಕರೆದ್ರು ಹೋಗ್ತೇನ ಅಂತಂದ್ರು. ಒಂದ್ ಎಳೆ ಕರೆದ್ರು ಓದ್ತೀನಿ ಅಂತಂದೆ ಅಷ್ಟೇ. ಹೋದ್ ವರ್ಷ ಅಂದಿದ್ರು. ಅದೇ ಅವ್ರು ಹೇಳ್ತಿದ್ರು ಮಾತಾಡುವಾಗ, ನಾನು ಹೋದ್ ವರ್ಷದಿಂದ ಅನ್ಕೋತಿದ್ದೆ ಮಲ್ಲಮ್ಮನ ಬಿಗ್ ಬಾಸ್ ಕಳಿಸ್ಬೇಕು, ಮಲ್ಲಮ್ಮನ ಬಿಗ್ ಬಾಸ್ ಕಳಿಸ್ಬೇಕು ಅಂತ. ಈಗ ಈ ತರ ಮಾಡೋಣ, ನಾನ್ ಪಲ್ಲವಿ ಮೇಡಮ್ ಅನ್ಕೊಳ್ಳಿ, ನೀವೀಗ ಮಲ್ಲಮ್ಮ. ನಾನೀಗ ಬಂದ್ ನಿಮ್ ಹತ್ರ ಹೇಳ್ತೀನಿ, ಮಲ್ಲಮ್ಮ ನೀವ್ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟಿದೀರಾ. ಅವಾಗ ನನ್ಗ ಮೊದಲು ಫೋನ್ ಹೇಳ್ದಾಗ ಅವ್ರು ಅಂದಾಗ, ಹುಡ್ರಿ ನಮ್ಗೇನ್ ಕರಿತಾರ ಅಂತಂದ್ಯಾರಿ. ನಾನು ಅವಾಗ್ಲೂ ನಂಬಿಲ್ವ ನೀವು? ಇಲ್ಲ ಮಲ್ಲಮ್ಮ ಕರ್ದಾರ ಅಂತಂದ್ರು. ಅಂದ್ರು ಯಾರ ಮುಂದೆ ಹೇಳ್ಬೇಡ ಅಂತಂದ್ರು. ಅವಾಗ ಖುಷಿ ಆಯ್ತ್ರಿ. ನಾನು ಅಲ್ಲಿಗೆ ಹೋಗ್ತೀನಿ ಬಿಗ್ ಬಾಸ್, ನನ್ನ ಮನ್ಸಿಂದ ಆಗಿಬತ್ತಂತ ಖುಷಿ ಆಯ್ತ್ರಿ. ಅವಾಗ ಆಯ್ತು ರೀ, ಅಲ್ಲಿ ಇಲ್ಲಿ ಚೆಕ್ ಮಾಡ್ಸ್ಲಕತ್ತಾರಲ್ಲ, ನನಗೆ ಅವಾಗ ಕನ್ಫರ್ಮ್ ಆಯ್ತು ಈ ಕರೆ ಇದ್ದಂಗೆ ಅದಿದು ಅಂತ. ಅಲ್ಲಿ ತನಕ ನಂಬಿಲ್ಲ ನೀವು? ಇಲ್ಲ ರೀ, ನಮ್ಗೆ ಏನಿಲ್ಲ, ಸಾಲಿಲ್ಲ ಏನಿಲ್ಲ, ಹೆಂಗ್ ಕರ್ಕೋತಾರ ಹೆಂಗ್ ನಂಬಕ್ರಿ ಅಲ್ಲಿ, ಹೌದಲ್ರಿ? ಹೌದ್ರಿ. ಅಲ್ಲಿ ಫಸ್ಟ್ ಅಂದ್ರೆ ನೀವು ಕುಣ್ದಾಡ್ಬಿಟ್ರ ಖುಷಿಲಿ? ಫುಲ್ ಖುಷಿ ಆಯ್ತ್ರಿ. ಫುಲ್ ಖುಷಿ, ಹಗ್ಗೆಲ್ಲ ಮಾಡ್ಬಿಟ್ರ? ಸೆಲೆಕ್ಟ್ ಆಗ್ಬಿಟ್ಟೆ, ಖುಷಿ ಆಯ್ತ್ರಿ. ಆಮೇಲೆ ಏನಕ್ಕೆಲ್ಲ ಕಾಲ್ ಬಂದಿತ್ತು? ಅಂದ್ರೆ ಒಂದು ಎಷ್ಟು ಸಲ ಕಾಲ್ ಬಂದು ಏನೆಲ್ಲ ಹೇಳ್ತಿದ್ರು ನಿಮಗೆ ಪಲ್ಲವಿ ಮೇಡಮ್? ಅವ್ರು ಏನು ಹೇಳಿಲ್ಲ ನಮ್ಗ, ಏನು ಹೇಳಿಲ್ಲ. ಎಲ್ಲ ಅವ್ರೆ ನೀವ್ ಹಂಗಿರು ಹಿಂಗಿರತ್ ನನಗೆ ಏನು ಹೇಳಿ ಕಳ್ಸಿಲ್ಲ, ಏನು ಹೇಳಿ ಕಳ್ಸಿಲ್ಲ. ಅದು ಅದು ಇದು ಎಲ್ಲ ಅವರೇ ತಂದಾರ. ಹೌದಾ? ಬಟ್ಟೆ ಎಲ್ಲ ಅಲ್ಲೆಲ್ಲ ಇದು ಬಟ್ಟೆ ಅವರೇ. ನನಗೆ ಇವ್ ಸಮಕ್ಕೆ ಅಲ್ಲಿಗೆ ಅವರೇ ಕೊಡ್ಸ್ಯಾರ 2 ಜೋಡು. ಚಂದ. ನಮ್ದಂತ್ರ ಏನಿಲ್ಲ ನೋಡು, ನಾವ್ ಹಿಂಗೆ ಬರೀ. ಬಟ್ ನೀವ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರಿ. ಹೋದ್ ದಿನಾನೇ ನೀವು ಮಲ್ಲಮ್ಮ ಟಾಸ್ಕ್ ಎಲ್ಲ ಹೆಂಗ್ ಆಡ್ತೀರಾ ನೀವು, ಸೀರೆ ಉಟ್ಕೊಂಡಿದ್ದೀರಲ್ಲ ಅಂತ ಹೇಳಿದ ತಕ್ಷಣ ಒಂದು ಕಚ್ಚೆ ಹಾಕೊಂಡ್ ನಿಂತ್ ಬಿಟ್ರಿ ನೀವು. ಏನ್ ಬಾಳ್ ಚೆನ್ನಾಗಿತ್ತು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ತುಂಬಾ ಖುಷಿ ಆಯ್ತ್ರಿ. ಖುಷಿ ಆಯ್ತು ಅಷ್ಟೇನಾ? ಖುಷಿ ಆಗಿದ್ದಷ್ಟೇ. ನಿಮ್ಗೆ ಹೆಂಗದು ಒಳಿತು? ನಾನ್ ನೋಡಿ ಸೀರೆಯಲ್ಲೇ ಕಚ್ಚೆ ಹಾಕೊಂಡ್, ಅಂದ್ರೆ ನೀವ್ ಕೆಲಸ ಮಾಡುವಾಗ ಕಚ್ಚೆ ಹಾಕೊಂಡು ಅಡಿಗೆ ಕೆಲಸ ಮಾಡಂಗ ಕಚ್ಚೆ ಹಾಕೊಂಡೆ ಮಾಡ್ತೀವಿ ಹಂಗೆ ಹಿಂಗ್ ಆಡ್ತೀನಿ ಅಂತ ಅವ್ರಿಗೆ ತೋರಿಸಿದೆ. ಎಲ್ರಿಗೂ ಬಾಳ್ ಖುಷಿ ಆಯ್ತದು. ಹೊರಗಡೆ ಜನನು ಇಷ್ಟಪಟ್ರು. ಏನ್ ನೋಡಿ ಮಲ್ಲಮ್ಮ ಎಷ್ಟ್ ಚೆನ್ನಾಗಿ ಕಚ್ಚೆ ಹಾಕಿದ್ರು ಅಂತ ಫುಲ್ ಫೇಮಸ್ ಆಗಿದ್ರಿ ಅವಾಗ್ಲೂ ನೀವು. ನಿಜ ನಿಜ, ಅದು ಖುಷಿ ಆಗುತ್ತೆ. ಮತ್ತೆ ಇದು ನಿಮ್ದು ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಇತ್ತಂತಲ್ಲ ಬಿಗ್ ಬಾಸ್ ಮನೆಗೆ ಹೋಗುವಾಗ?
ಅಂದ್ರೆ ಆರೋಗ್ಯ ತಪಾಸಣೆ ಮಾಡ್ಲಿಕ್ಕಿತ್ತಲ್ಲ, ಹೌದು. ಎಲ್ಲ ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ದೀರಾ ಅಂತ. ಅದ್ರಲ್ಲಿ ಅದೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಕ್ಕಿತ್ತಂತಲ್ಲ, ಅವಾಗ ನಿಮ್ಗೆ ಭಯ ಆಯ್ತಂತ. ಹೌದಾ? ಇದೆಲ್ಲ ಯಾಕೆ ಮಾಡಿಸ್ತಾರಪ್ಪ, ನಾನು ಅವಾಗ್ಲೇ ಮಾಡಿಸಿಲ್ಲ. ಅದೇ ನಾನು ಇದನ್ನ ಕೊಟ್ರಿ, ನಾನು ಅವಾಗ ಮಾಡಿಸಿಲ್ಲ, ಇದನ್ನ ಈಗ ಅವ್ರಿಗೆ ಏನು ಗೊತ್ತ್ರಿ ಇಷ್ಟು ವಯಸ್ಸಾಗ್ಯದಂತ ಅವ್ರಿಗೆ. ಅಲ್ಲ ಏನ್ ಹೇಳಿದ್ರಿ ಅವಾಗ? ವಯಸ್ಸ ಎಲ್ಲ ಹೇಳಿರಿ, ಗೊತ್ತಾಗಲ್ಲ ಅವ್ರಿಗೆ. ನನ್ ನಗು ಬಂದ್ಬಿಟ್ಟು ಇದು ಬಿಗ್ ಬಾಸ್ ಒಂದು ಟಾಸ್ಕ್ ಇವಾಗ. ಪಾಪ ಬಿಗ್ ಬಾಸ್ ಇಷ್ಟೆಲ್ಲ ಟಾಸ್ಕ್ ಕೊಡ್ತಾರೆ, ಇವ್ರಿಗೆ ಅಷ್ಟು ಗೊತ್ತಾಗಿಲ್ವಾ ಅಂತ ಅಲ್ವೇ? ಎಲ್ಲರಿಗೂ ಕೊಡ್ತಾರಲ್ಲ, ಅವ್ರಿಗೇನ್ ಕೊಡ್ತಾರೆ, ನಿಮ್ಮ ಮದುವೆ ಆಗ್ಲಾರ್ದವ್ರಿಗೆ ಎಲ್ರಿಗೂ ಕೊಡ್ತಾರಂದ್ರೆ ಎಲ್ಲರಿಗೂ ಕೊಡ್ತಾರೆ. ಎಲ್ರಿಗೂ ಅಂದ್ರೆ ಅದು ಒಂದು ಎಲ್ಲ ಪಾರ್ಟಿಗ ಎಲ್ಲ ಏನು ಇರ್ಬಾರ್ದು, ಆರೋಗ್ಯ ಸಮಸ್ಯೆ ಇರ್ಬಾರ್ದು ಅಂತ. ಅದ್ರಲ್ಲಿ ಇದು ಒಂದು ಕೊಡ್ತಾರೆ. ಕಲರ್ಸ್ ಕನ್ನಡದಿಂದ ಯಾರಾದ್ರೂ ನೋಡ್ತಿದ್ರಿ ಈಗ ನೋಡಿ, ಮಲ್ಲಮ್ಮನ್ ಮನಸ್ಸಿನ ಮಾತೇನಿತ್ತು ಗೊತ್ತಾ? ಪಾಪ, ನನಗೆ ಯಾಕೆ ಪ್ರೆಗ್ನೆನ್ಸಿ ಟೆಸ್ಟ್ ಕೊಡ್ತಿದ್ದೀರಾ, ನಂಗೆ ಎಷ್ಟು ಏಜ್ ಆಗೈತೆ, ಯಾಕೆ ಕೊಡ್ತೀರಾ ಅಲ್ವಾ? ಹೌದ್ರಿ, ಆಶ್ಚರ್ಯಾಗಿ ನಗು ಬಿಡಿ, ಅವ್ರಿಗೆ ಗೊತ್ತಾಗ್ಲಿಲ್ಲ ಬಿಡಿ. ಅವ್ರು ಏನ್ ಮಾಡ್ದದ ಮಾಡ್ಬೇಕಲ್ರಿ, ಅವ್ರು ಮಾಡ್ಬೇಕು, ಅವ್ರ ಕರ್ತವ್ಯ ಏನದ ಅದನ್ನ ಮಾಡ್ಬೇಕಲ್ಲ. ನಿಜ ನಿಜ ನಿಜ. ನೀವೀಗ ನಿಮ್ ಮಕ್ಳನ್ನೆಲ್ಲ ಹೆತ್ತಿರೋದು ಹಾಸ್ಪಿಟಲ್ ಅಲ್ಲ ಅಥವಾ ಈ ಮನೆಯಲ್ಲೇ ರೀ? ಮನೆಯಲ್ಲೇ. ಅವಾಗ ಈ ತರ ಈಗ ಅದು ಮೂರಾಗ ಡ್ಯಾಮ್ಗಳು ಇರ್ತಾರಲ್ರಿ, ಆ ಡ್ಯಾಮ್ಗಳು ಬರ್ತಿದ್ರು. ಡ್ಯಾಮ್ಗಳಂದ್ರೆ ಅಂದ್ರು ಇದೇ ಡ್ಯಾಮ್ ಅಂತ ಇರಲ್ಲ ರೀ, ಇದು ನರ್ಸ್ಗಳಂತ. ಓಕೆ ಓಕೆ, ಅವ್ರು ಬರ್ತಿದ್ರು. ನಾವು ಡ್ಯಾಮ್ಗಳು ಅಂತೀವಿ ಅವ್ರಿಗೆ. ಕಾಯಂಗಳು, ನೀವು ನರ್ಸ್ ಅಂತೀರಿ, ನಾವು ಡ್ಯಾಮ್ಗಳು ಅಂತೀವಿ. ಅಂದ್ರೆ ಈಗ ನೋಡಿ ಮಲ್ಲಮ್ಮ, ಈಗಿನ ಕಾಲ ಈಗ ನೋಡ್ತಿದ್ರೆ ನೀವು, ಯಾರಾದ್ರೊಂದು ಪ್ರೆಗ್ನೆಂಟ್ ಆದ್ರೆ ಒಂದು ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ ಆಸ್ಪತ್ರೆಗೆ ಹೋಗದಾರಿ. ಏನಿಲ್ಲ ಏನಿಲ್ಲ, ಒಂದು ಚೂಜಿಲ್ಲ, ಒಂದು ಏನು ಡಬ್ಬನಿಲ್ಲ, ಏನಿಲ್ಲ ನಮ್ಗ. ಹಂಗೆ 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 ನಿಜ. ಅದು ಏನ ಡೆಲಿವರಿ ಆಗಾಗ ಅದು ಊರನ್ನವ್ರು ಬಂದು ಒಂದು ಚೂಜಿ ಮಾಡೋಣ, ಅಲ್ಲಿ ಮನೆಗೆ ಬಾಣೆತಾನ. ನಾವು ಹಾಸ್ಪಿಟ್ಲ್ ಅದು ಹೋಗಿಲ್ಲ ರೀ, 5 ಆಗ್ಯಾವ ಬಾಣೆತಾನ ನಮ್ಮ. ಹೌದಾ? 5 ಆದ್ರೂ ಮನೆಯಲ್ಲೇ. ಆದ್ರೂ ಆರೋಗ್ಯ ಇರುತ್ತಲ್ವಾ? ಈಗ ಇಷ್ಟೆಲ್ಲ ಮಾಡಿದ್ರು ಆರೋಗ್ಯ ತುಂಬಾ. ಆರೋಗ್ಯನಕ ನಮ್ಮಮ್ಮ ಬಾಣೆತನ ಚೆನ್ನಾಗಿ ಮಾಡ್ಯಾರ, ತುಂಬಾ ಚೆನ್ನಾಗಿ ಮಾಡ್ಯಾರ. ಅಮ್ಮ ಚೆನ್ನಾಗಿ ನೋಡ್ಕೋತಿದ್ರ? ನಿಮ್ಮನ್ ಚೆನ್ನಾಗಿ ಏನೆಲ್ಲ ಕೊಡ್ತಿದ್ರ ಅವಾಗೀಗ? ಅವಾಗನು ಬೆಂಕಿದೆ ಬಾಳ, ಬಿಸಿ ನೀರ ಬೆಂಕಿ. ಹೌದಾ? ಊಟದ ಒಂದ್ ಒಪ್ಪತ್ತಿ ಕಮ್ಮಿ ಇದ್ರು ಬಿಸಿ ನೀರ ಬೆಂಕಿದೆ ಬಾಳ ರೀ. ಅಂದ್ರೆ ಬೆಂಕಿ ಹತ್ರನೇ ಇರ್ಬೇಕು, ಅಂದ್ರೆ ಕಾಸ್ಕೋಬೇಕು. ನೀರ್ ಹಾಕಿದಿಂದ 2 ಹೊತ್ತ ನೀರ್ ಹಾಕೋರು, ಒಂದೊಂದು ಹಂಡೆ ಸುಡಾವ್ ಅಷ್ಟು. ಈ ಬಾಚಲ್ ಮೋರಿಗೆ ನೀವು ರಕ್ತಿ ಇಡಕ್ರಿ ನಮ್ಮವ್ವ. ಹಿಂಗೆ ಕೂತ್ರಿಲ್ತನ ಬರ್ತಿದ್ರು ನೀರ ಸುಡಾವ್. ಹಂಗ ಮಾಡ್ತಿಲ್ಲ ಮಾಮ ಬಾಣೆತನ ರೀ. ಹೌದಾ? ಇಷ್ಟು ಕಬ್ಬು ಪುಟ್ಟಾಗ್ರಿ, ಇಷ್ಟು ಬೆಂಕಿ ಹಾಕೋರು, ಇಷ್ಟ ಎತ್ತರ ಕುಳ್ಳ ಹಸಿಂದು ಎಂಡಿಲ ಕುಳು ಮಾಡಿಡೋರು, ಇಷ್ಟ ಎತ್ತರ ಒಂದು ಕುಳುಬಾನ. ಇದು ಏನ್ ಹೇಳ್ತಾರೆ, ಬೆರಣಿ ಕುಳು ಬಿಡ್ತೀರ. ಅವು ಮಾಡೋರು ಒಂದೊಂದು ಇಷ್ಟ ಎತ್ತರ ಕುಳುಬಾನ, 1 ತಿಂಗಳು ತನ ಕಾಸೋರು. ನಮ್ಮಮ್ಮ ಎಲ್ಲ ಮೈ ಪೈ ಎಲ್ಲ ಮೊಳಕಾಲು ಬಾಯಿ ಎಲ್ಲ ಕಾಸೋನು ಹಾಕಿರಿ. ಅದ್ರಿಂದ ನಾವು ಇಷ್ಟ ಆರೋಗ್ಯ ನೋಡ್ರಿ. ನಮ್ಮಮ್ಮ ಅವಾಗಂತೇಳಿ ಏನ್ ಕಾಸ್ತಿ ಬಿಡವ, ಏನ್ ನೀರ್ ಹಾಕ್ತಿ ಅಂತಿದ್ದೇವ್ ನಾವು. ಈಗೇನ್ ಕಂಡಿವ, ಮುಂದೆ ನೆನೆಸಿ ಒಳಕತ್ತೀರಿ ನನಗ ಅನ್ನಕ್ಕೆ ನಮ್ಮವ್ರು. ಅದು ಈಗ ದ್ಯಾಸ ಬರಕತ್ತೀರಿ ನಮ್ಗ ಅಲ್ವಾ? ಇವಾಗ ಗೊತ್ತಾಗುತ್ತೆ ನಮ್ಗ. ಅಮ್ಮ ಹೇಳಿದ ಅದಕ್ಕೆ ಹೇಳ, ಇಷ್ಟ ಆರೋಗ್ಯ ಇರ್ತೀವಿ, ಚೆನ್ನಾಗಿ ಮಾಡ್ಯಾಳ. ತಿನ್ನಕ್ಕೆಲ್ಲ ಏನ್ ಕೊಡ್ತಿದ್ರು? ತಿನ್ನಕ ಮೊದಲು ನೀರ್ ಹಾಕನ ಕೊಬ್ಬರಿ ಕೊಡವ್ರಿ, ಕೊಬ್ಬರಿ ತುಪ್ಪ ತಿಂದು ಅದು ನೀರು ಕಾಸ್ಕೊಂಡು ಮಕ್ಕಂಡ್ಮ್ಯಾಗ ಏನು ಬಿಸಿದು ಮಾಡಿ ಕೊಡೋರು. ಏನು ಉಪ್ಪಿಟ್ಟಾಗ್ಲಿ, ಅನ್ನ ಆಗ್ಲಿ, ಅಂದ್ರ ರೊಟ್ಟಿನೇ ಬಾಳ ನಮ್ಗ. ಜೋಳದ ರೊಟ್ಟಿ, ಬೆಳ್ಳುಳ್ಳಿ ಖಾರ, ತೊಗರಿ ಬೇಳೆ, ಸಪ್ಪನ್ ಬ್ಯಾಳಿ, ಇದನ್ನೇ ಕೊಡೋರು. ಈ ಬೆಳ್ಳುಳ್ಳಿ ಖಾರ ಹೆಂಗ್ ಮಾಡೋದು? ಅದೇ ಖಾರ ಬೆಳ್ಳುಳ್ಳಿ ಖಾರ ಅಂದ್ರೆ ಬೆಳ್ಳುಳ್ಳಿ ಜಜ್ಜಿ ಅದ್ರಾಗಿಟ್ಟು ಒಂದ್ ಸ್ವಲ್ಪ ಬಿತ್ತಲಂಗ ಉಪ್ಪು ಹಾಕಿ, ಖಾರ ಹಾಕಿ, ಅದನ್ನ ಪುಟ್ಟಿ ಇದ್ರ ಹಾಕೋರು. ಸಪ್ಪನ್ ಬ್ಯಾಳೆ ಅಂದ್ರ ತೊಗರಿ ಬ್ಯಾಳಿ ರೀ, ಅದು ಕುದಿಸೋದ್ ಬರೀ ಉಪ್ಪು ಹಾಕಿ, ಮತ್ತೇನು ಹಾಕೋದಿಲ್ಲ, ಅದೇ ಉಣ್ಬೇಕು. ಬಾಳ್ ಟೇಸ್ಟ್ ಇರುತ್ತೆ. ಬಾಳ ಟೇಸ್ಟ್ ಇರ್ತದೆ ಅದು. ನಮ್ಮ ಅವ್ವ ಮಾಡಿದ್ರೆ ತುಂಬಾ ಟೇಸ್ಟ್. ಅಂದ್ರೆ ನಮ್ಗ 3 ತಿಂಗಳು ತನ ಬಿಸಿದೇ ಮಾಡಿ ಕಟ್ಟ. ಹೌದಾ? 3 ತಿಂಗಳು ತನ ಬಾಣೆತನ ಮಾಡಕ್ಕೆ ನಮ್ಮವ್ವ. ಖಂಡಿತ ನೋಡಿ, ಈಗ ನಮ್ ವೀಕ್ಷಕರಿಗೆ ಇದು ಗೊತ್ತಾಯ್ತು, ಈಗ ಹೆಂಗೆ ಅದನ್ನ ನೋಡ್ಕೋಬೇಕು ಅಂತಾನು ಒಂದ್ ಸ್ವಲ್ಪ ಕ್ಲೂ ನೀವೇ ಅದನ್ನ ಹೇಳ್ದಂಗಾಯ್ತು, ಟಿಪ್ಸ್ ಚೆನ್ನಾಗಿತ್ತು ಮಲ್ಲಮ್ಮ. ಬಟ್ ಬಿಗ್ ಬಾಸ್ ಮನೇಲಿ ನೀವು ಹೋದ್ ದಿನ, ಈಗ ಸುದೀಪ್ ಅವ್ರ ಹತ್ರ ಫಸ್ಟ್ ನೀವು ಮಾತಾಡಿದ್ರಿ, ಹೆಂಗ್ ಅನಿಸ್ತಿತ್ತು? ಫಸ್ಟ್ ಸುದೀಪ್ ಸರ್ನ ಮೀಟ್ ಆದಿ ಅಲ್ಲಿ ಮಾತಾಡಿದ್ರಿ, ಭಯ ಆಗ್ತಿತ್ತು? ಅಲ್ಲಿ ಬಾಗಿಲು ಬಲ್ಲಿ ಕುಂತಾಗ ಭಯ ಆಗ್ತಿತ್ತು. ಒಬ್ರು ಮಾತಾಡ್ ನೋಡಿ, ಹೆಂಗ್ ಮಾತಾಡ್ಬೇಕಪ್ಪ, ಹೆಂಗಿಲ್ಲ ಅಂತ ಹಂಗೆ ಯೋಚನೆ ಮಾಡ್ತಿದ್ದೆ ರೀ. ಅಂತ ಒಳಗ್ ಹೋದ್ನಲ್ಲಿ ಧೈರ್ಯ ಬಂತು. ಇದು ಕರ್ಕೊಂಡು ಹೋದ್ ನೋಡ್ರಿ ಮ್ಯಾಲ್ಗಡೆ ವಿಮಾನಗತ್ತಿ ಬಿಡ್ತಾರ ನೋಡಿ. ಅದು ಮುಂದ್ ಹೋಗ್ತಾ ನಾವ್ ಹಿಂದ್ ಹೋಗ್ತೀವಲ್ಲ,
ಅಲ್ಲಿ ಒಳಗ್ ಕಾಲಿಟ್ರು ಕುಂತ ಧೈರ್ಯ ಬಂತು ಧೈರ್ಯ ಬಂತು ಮಾತಾಡ್ಬೇಕು ಮಾತಾಡಿದ್ವಿ. ತುಂಬಾ ಚೆನ್ನಾಗಿ ಚೆನ್ನಾಗ್ ಮಾತಾಡ್ತೀರಿ. ಮಾತಾಡ್ರಿ, ಅಲ್ಲ ರೀ? ಹೌದು ಹೌದು ನಿಜವಾಗ್ಲು ತುಂಬಾ ಖುಷಿ ಆಯ್ತು ನೀವು ಮಾತಾಡೋದು. ಯಾಕಂದ್ರೆ ಯೋಚನೆ ಮಾಡಿ ಮಾತಾಡಲ್ಲ ನೀವು, ಆದ್ರೆ ಮಾತಾಡೋ ಪ್ರತಿ ಮಾತು ತುಂಬಾ ಇಷ್ಟ ಆಗುತ್ತೆ ಜನರಿಗೆ. ನಮ್ಗೇನ್ ಬಾಯಿ ಬರ್ತದ ಅದನ್ನೇ ಮಾತಾಡ್ಬಿಡೋದು. ಮತ್ತೆ ಅದಕ್ಕೆ ನೋಡಿ ಸುದೀಪ್ ಅವ್ರಿಗೂ ನೀವಂದ್ರೆ ಎಷ್ಟು ಇಷ್ಟ ಆದ್ರಿ. ಇಷ್ಟ ಆಯ್ತು. ಹೌದು. ಮನೆ ಒಳಗಡೆ ಹೋದ್ರಿ, ಮನೆ ಒಳಗಡೆ ಹೋದ್ಮೇಲೆ ನಿಮ್ಗೆ ತುಂಬಾ ಯಾರು ಇಷ್ಟ ಆದ್ರು ಮನೆ ಒಳಗಡೆ? ತುಂಬಾ ಅಂದ್ರೆ ಎಲ್ಲರೂ ಇಷ್ಟನೇ ರೀ ನನಗೆ. ಎಲ್ಲಾರು ಇಷ್ಟಾನೇ? ಎಲ್ಲಾರು ಇಷ್ಟನೇ. ನಿಮ್ ಮಗ? ಎಲ್ಲ ಮಗನೂ ಇಷ್ಟ, ಮೊಮ್ಮಗಳೂ ಇಷ್ಟ, ಗಿಲ್ಲಿನೂ ಇಷ್ಟ, ಎಲ್ಲರೂ ಇಷ್ಟ. ಎಲ್ಲರೂ ನನ್ ಚೆನ್ನಾಗೇ ನೋಡ್ಕೊಂಡ್ರು. ಹೌದು ಹೌದು. ಅಲ್ಲಿ ನೀವ್ ಅಡ್ಗೆ ಮಾಡ್ಕೊಡ್ತಿದ್ರೆ ಏನ್ ಅಡ್ಗೆ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ? ಚಪಾತಿ ಮಾಡೋದು, ಪಾತ್ರೆ ತೊಳೆಯೋದು, ಅನ್ನ ಸಾರ ಹಾಕಿ ಜಾನ್ವಿ ಮಾಡ್ತಿದ್ರು. 2 ಟೀಮ್ ಮತ್ ಮಾಡಿದೇವಲ್ರಿ, 2 ಟೀಮ್ ಒಳಗೆ ಒಂದಿನ ಅವ್ರು ಮಾಡೋದು, ಒಂದಿನ ನಾವ್ ಮಾಡೋದು. ನಾ ಚಪಾತಿ ಮಾಡಕ್ಕಿ, ಹಿಟ್ ನಾದಿ, ರಕ್ಷಿತಾ ಬೇಯಿಸಕ್ಕಿ, ಸುಡಕ್ಕಿ 3 ಹಂಚಿಟ್ಟು, ಜಾನ್ವಿ ಏನದ ಅನ್ನ ಸಾರು ಮಾಡಕ್ಕಿ, 1-2 ಪಾತ್ರೆ ತೊಳೆಯೋರು, ಉಳ್ಕದ್ರ ಎಲ್ಲರೂ ಬಾತ್ರೂಮು, ಅದು ಹಾಲು, ಬೆಡ್ರೂಮು, ಎಲ್ಲರೂ ಗಂಡ್ ಮಕ್ಳು ಕ್ಲೀನ್ ಮಾಡೋದು. ಮುಂಚೆ ಒಂದೊಂದು ವಾಳ್ಸ್ಬೇಕು ನೋಡು. ಚೆನ್ನಾಗಿ ಜನನು ಇದ್ರಲ್ಲ ಜಾಸ್ತಿ. ಇದ್ರಲ್ಲ, ಕ್ಯಾಪ್ಟನ್ ಆದವ್ರು ಏನ್ ಹೇಳ್ತಾರ ಅದು ಮಾಡ್ಬೇಕು. ಮಾತ್ರ ಬೋರ್ ಆಗ್ತಿರ್ಲಿಲ್ವಾ ಮನೆಯಲ್ಲಿ? ಈ ಬೋರ್ ಏನಿಲ್ಲ ರೀ. ಏನಿಲ್ವಾ? ಅಲ್ಲಿ ಟೈಮ್ ಹೋಗೋದು ಗೊತ್ತಾಗ್ತಿಲ್ಲ. ಹೌದಾ? ಟೈಮ್ ಇಲ್ಲ, ಏನು ಇಲ್ಲ ಅಲ್ಲಿ. ಹೊತ್ತು ಮುಳುಗಿದ್ ಗೊತ್ತಾತಿಲ್ಲ, ಹೊತ್ತು ಹೊಂಟ್ರ ಗೊತ್ತಾಗ್ತಿದ್ದಿಲ್ಲ ಅಲ್ಲಿ. ಟೈಮ್ ಹೋದೇ ಗೊತ್ತಾಗ್ತಿದ್ದಿಲ್ಲ. ಅದು ಒಂಥರ ಖುಷಿ. ಮತ್ತೆ ನಿಮ್ ಮನೆ ಒಳಗಡೆ ಬರ್ಲಾಕ ಕಷ್ಟ ಆಯ್ತು. ನಂಗ್ ಗೊತ್ತಾಯ್ತು. ಏನ್ ಗೊತ್ತಾ, ಲಾಸ್ಟಿಗೆ ವಿಟಿ ಆಗ್ತಾರಲ್ಲ, ಮಲ್ಲಮ್ಮ ಯು ಆರ್ ಸೇಫ್ ಅಂತ ಅಂದಾಗ ನೀವ್ ಒಂದ್ಸಲ ಕುಣಿದಾಡು. ಹಂಗಾದಾಗ ಕುಣಿದಾಡೋದು. ಆಮೇಲೆ ನಾಮಿನೇಷನ್ ಆದಾಗಂದ್ರು ಏನ್ ಬರ್ತದ ಏನಿಲ್ಲ ಮನಸ್ಸಿನಲ್ಲಿ ಭಯ ಹುಟ್ಟದು. ಫುಲ್ ಭಯ ಆಗ್ಬಿಡ್ತಿದ್ದ. ಶನಿವಾರ ಸನಿಯಾಕ್ ಬತ್ತಂದ್ಗಂದೆ ಭಯ ಹುಟ್ಟಿ ಬಿಡೋದು. ಶನಿವಾರ ಬಂತು ಅಂದ್ರೆ ಭಯ ಹುಟ್ಟು ಬಿಡೋದು. ಬಟ್ ಎಷ್ಟ್ ಚೆನ್ನಾಗಿ ಯಾರು ಕಾವ್ಯ ಕಳಿಸ್ತಾರಂತಾರ ನೋಡಿ. ಹೌದಾ? ಯಾಗಳ ಹೇಳಕತ್ತಿರಲ್ಲ ಇದ್ರಾಗ, ಏನೋ ಬೆಳ್ಳುಳ್ಳಿ ಮುರ್ತ ಹೊರಗಿನ ಇಶಿ ಅವ್ರ ಮುಂದೆ ಹೇಳ್ಬಾರ್ದು ಅಂತಿದ್ರಲ್ಲ. ಅದು ಕಲರ್ಸ್ ಕನ್ನಡದ ಪ್ರೋಮೋದಲ್ಲಿ ಹೇಳಿದ್ದಲ್ಲ, ಅದು ಕಾವ್ಯನ ಹೋಗು ಅಂತ ಹೇಳಿದಲ್ಲ ಅನ್ಸುತ್ತೆ. ಅವ್ರ ಮನೆಯವ್ರ ಕಳಿಸ್ತಾರಂತಂದ್ರು ಅಂದ್ರು ಒಬ್ರು ವಿಡಿಯೋದಲ್ಲಿ. ಅವ್ರ ತಮ್ಮ ಏನೋ ಹೇಳಿದ್ನಂತ, ಹೊರಗಿನ ವಿಚಾರ ಹೇಳ್ಬಾರ್ದಂತ ಎಲ್ಲರಿಗೂ ಹೇಳಿ ಕಳಿಸ್ತಾರತ್ತ ಅವ್ರ ಫ್ಯಾಮಿಲಿ ಅವ್ರಿಗೆ. ಹೌದು, ಅವ್ ಏನೋ ಹೇಳಿದ್ನಂತ. ಅವ್ರ ಏನ್ ಹೇಳಿದ್ರು ಅಂದ್ರೆ, ಕಾವ್ಯನ ಇದಾರಲ್ಲ ತಮ್ಮ, ಅವ್ರು ಹೇಳಿದ್ರು ನೀನು ಗಿಲ್ಲಿ ಜೊತೆನೆ ಇರು, ಆತರ ಜಗಳ ಯಾಕೆ ಆಡ್ತೀಯ ಅಂತ. ಆ ವಿಚಾರ ಎಲ್ಲ ಹೊರಗಿನ ವಿಚಾರ ಹೇಳಿದ್ರು. ಹೇಳ್ಬಾರ್ದಂಗ, ಹಂಗ ಹೇಳ್ಬಾರ್ದು. ಮನೆಯಿಂದ ಓದೋರು ಅದನ್ನ ಹೇಳ್ಬಾರ್ದು. ಚೆನ್ನಾಗಿ ಆಡ್ತೀರಿ, ಎಲ್ಲರೂ ಚೆನ್ನಾಗಿ ಆಡ್ರಿ ಅಂತ ಹೇಳ್ಬೇಕು. ಹೌದು, ಅದೊಂದು ತಪ್ಪು ಮಾಡ್ಬಿಟ್ಟು ಇವಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಇಲ್ಲಾಂದ್ರೆ ನಾಳೆ ಕಳಿಸ್ತಾರ. ನಾಳೆ ಶನಿವಾರ ಅಲ್ಲ. ಒಬ್ಬ ವಿಡಿಯೋದಾಗ ಮಾತ್ರ ಹಂಗೆ ಅಂದ ನೋಡ್ರಿ. ಆಗಲಿ ನೋಡಕತ್ತಿದ್ನಲ್ಲ ಅಂದ. ನೀವ್ ನೋಡಿದ್ರ ವಿಡಿಯೋದಲ್ಲಿ ಏನೇನೋ ಹೇಳ್ತಾರೆ, ಎಷ್ಟು ಬರುತ್ತಲ್ಲ, ಏನೆಲ್ಲ ಬರುತ್ತೆ ವಿಡಿಯೋದಲ್ಲಿ. ನೀವಂತದ್ ಯಾವ್ದೆಲ್ಲ ವಿಡಿಯೋಸ್ ನೋಡಿದ್ರಿ ಬಿಗ್ ಬಾಸ್ ಬಗ್ಗೆ? ಈಗ ಇದೊಂದು ನೋಡಿದ್ರಿ, ಹೌದು. ಬೇರೆ ಯಾವ್ದೆಲ್ಲ ವಿಡಿಯೋ ನೋಡಿದ್ರಿ? ನಿಮ್ದು ಯಾವ್ದಾದ್ರು ನೋಡಿದ್ರ ಟ್ರೋಲ್ ಮಾಡಿ? ನೋಡಿದ್ರಿ. ಯಾವ ನೋಡಿದ್ರಿ? ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿದ್ದು, ಇದ್ರ ಮೇಲೆ ನಡೆದದ್ದು, ನಾನು ಆಟ ಆಡಿದ್ದೆ ಚೆಂಡಿಂದು. ಮತ್ತೆ ಇದು ನಿಮ್ದು ರಕ್ಷಿತಾ ಮತ್ತೆ ನಿಮ್ದು ಮಾತು? ಅದನ್ನ ನೋಡಿದೇವ್ರಿ. ಎಲ್ಲ ನೋಡ್ರಿ ವಿಡಿಯೋಗಳು, ಎಲ್ಲಾ ವಿಡಿಯೋಗಳು ನೋಡಿದ್ರ? ಚೆನ್ನಾಗಿತ್ತು. ಈಗ ಧ್ರುವಂತ್ ಮತ್ತೆ ರಕ್ಷಿತಾದೊಂದು ಡ್ಯಾನ್ಸ್ ಇತ್ತು, ಅದು ನೋಡಿದ್ರ? ಯಾವಾದ್ರಿ? ಅದು ನೋಡಿಲ್ಲ. ಇಬ್ರದ್ದು ಡ್ಯಾನ್ಸ್ ತಕದಿಮಿ ಅಂತ ಜಗಳ ಆಡ್ತಾರೆ, ತೋರಿಸ್ತಾನ ಹಂಗೆ, ಅವಾಗ ಹಂಗೆ ಮಾಡಿ ತೋರಿಸ್ತಾರೆ. ಅದೆಲ್ಲ ಟ್ರೋಲ್ ಮಾಡಿದಾರೆ ನಮ್ಮ ಫುಲ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೋಲ್ ಮಾಡಿದಾರೆ ಆ ವಿಡಿಯೋ. ಡ್ಯಾನ್ಸ್ ರಾ ಅಂತೆಲ್ಲ ಹಾಕಿ. ನೋಡಿದೀರಾ? ಅದು ನೋಡಿ ಡ್ಯಾನ್ಸ್ ನೋಡಿದೀರಾ? ರುದ್ರಂತ್ರ ಕೂಡ ಅಲ್ಲ, ಅದು ಬಾತ್ರೂಮ್ ಅಲ್ಲಿ ಮಾಡಿದ್ರ ಆಕಿ ಹೋಗಿ. ಹೌದೌದೌದೌದು. ಅದು ಅದಕ್ಕಿಂತ ಮುಂಚೆ ಸುಮ್ನೆ ಹೇಳಿದಲ್ಲ ಅದು ಡ್ಯಾನ್ಸ್ ಅಂತ, ಡ್ಯಾನ್ಸ್ ಮಾಡಿದಾರೆ ಅಂತ ಹೇಳಿದ್ ಸುಮ್ನೆ ಅಲ್ವಾ? ಅಶ್ವಿನಿ ಮತ್ತು ಜಾನ್ವಿ ಹೇಳಿರೋದಲ್ವಾ ಅದು? ಅಲ್ಲಿ ಮಾಡಿದ್ರು ಅದು ವಿಡಿಯೋನು ತೋರಿಸಿದ್ರಲ್ಲ. ನಾನು ಯಾವ್ದು ಹೇಳಿದ್ ಗೊತ್ತಾ? ಇನ್ನೊಂದು ಇವಾಗ ಇವ್ರಿಬ್ರು ಜಗಳ ಆಡ್ತಾರಲ್ಲ, ಅದಕ್ಕೆ ಇವರೆಲ್ಲ ಹಾಡ್ ಹಾಕಿ ಡ್ಯಾನ್ಸ್ ತೋರಿಸ್ತಿದಾರೆ ಗೊತ್ತಾ? ಅದು ನೋಡಿಲ್ಲ. ಇರ್ಲಿ ಬಿಡಿ. ಹಾಗೆ ಖುಷಿ ಆಯ್ತು ನಿಮ್ಗೆ. ಈಗ ಮಲ್ಲಮ್ಮ, ನಾನು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡ್ ಹೋಗ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಏನ್ ಅನ್ಸುತ್ತೆ ಅದನ್ನೇ ಹೇಳ್ಬೇಕು. ಇಲ್ಲ ನಾವ್ ಏನ್ ಸರಿ. ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವಳು